ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಬಿಗ್ ಬಾಸ್ ಸೀಸನ್ 12 ಕನ್ನಡದ ಫೈನಲ್ ಕ್ಯಾಪ್ಟನ್ ಯಾರಾಗ್ತಾರೆ ಮತ್ತು ಕ್ಯಾಪ್ಟನ್ ಆಗಿ ಫಿನಾಲೆ ವೀಕಿಗೆ ಯಾರು ಫಸ್ಟ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪಕ್ಕಾ ಮಾಹಿತಿ, ಹೆಸರೇ ಹೇಳ್ಬಿಡ್ತೀನಿ ಯಾರಾಗ್ತಾರೆ, ಯಾರಾಗಿದ್ದಾರೆ ಅಂತ. ಯಾರನ್ನ ಹೊಸೊಬ್ರು ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಗಿಲ್ಲಿ ಅಂತ ಕಮೆಂಟ್ ಮಾಡಿ, ರಕ್ಷಿತಾ ಫ್ಯಾನ್ಸ್ ಆಗಿದ್ರೆ ರಕ್ಷಿತಾ ಅಂತ ಕಮೆಂಟ್ ಮಾಡಿ ಅಂತ. ಜಾಸ್ತಿ ರಕ್ಷಿತಾ ಅಂತಲೇ ಕಮೆಂಟ್ ಹಾಕಿದ್ದು. ಗಿಲ್ಲಿ ಫ್ಯಾನ್ಸ್ ಏನು ಮಾಡ್ತಿದ್ದೀರಾ, ನೀವು ಹೆಸರು ಬರೀರಿ. 1 ಗಂಟೆ ಇಲ್ಲ 12 ಗಂಟೆಗೆ ಗುರುವಾರ ರಾತ್ರಿ ವೋಟಿಂಗ್ ರಿಸಲ್ಟ್ ವಿಡಿಯೋ ಹಾಕ್ತೀನಿ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಗೆಲ್ರೂ ಗೊತ್ತಿದ್ದಂಗೆ ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ಶಿಪ್ಗೆ 4 ಜನ ಆಯ್ಕೆ ಆಗಿದ್ರು. ಯಾರಂದರೆ ಕ್ಯಾಪ್ಟನ್ ಗಿಲ್ಲಿ, ರಾಣಿ ಅಶ್ವಿನಿ, ಮಹಿಳಾ ಸ್ಪರ್ಧಿಗಳಲ್ಲಿ ರಾಶಿಕಾ, ಹುಡುಗರಲ್ಲಿ ಧನುಷು. ಈ 4 ಜನ ಆಯ್ಕೆ ಆಗಿದ್ರಲ್ಲ, ಬಿಗ್ ಬಾಸ್ ಏನು ಮಾಡಿದ್ರು, ಕ್ಯಾಪ್ಟನ್ಸಿ ಕಂಟೆಂಡರ್ಶಿಪ್ನ ಲಾಸ್ಟ್ ಟಾಸ್ಕ್ ಆಗಿ ಜೋಡಿ ಟಾಸ್ಕ್ ಕೊಟ್ಟಿದ್ರು. ಯಾವ ಜೋಡಿ ಗೆಲ್ತಾರೋ ಅವರು ಲಾಸ್ಟ್ ಟಾಸ್ಕ್ನಲ್ಲಿ 1-on-1 ಫೈಟಿಂಗ್ ಆಡಿ ಈ ವಾರದ ಫೈನಲ್ ಕ್ಯಾಪ್ಟನ್ ಆಗ್ತಾರೆ, ಈ ಸೀಸನ್ನ ಫೈನಲ್ ಕ್ಯಾಪ್ಟನ್ ಆಗ್ತಾರೆ ಅಂತ ಡಿಸೈಡ್ ಮಾಡಿದರು. ಗೈಸ್, ಬಿಗ್ ಬಾಸ್ ಅದರಲ್ಲೂ ಮೋಸ ಮಾಡಿದ್ರು. ಏನು ಮೋಸ ಮಾಡಿದ್ರು ಅಂದರೆ, ಪೈಪ್ಗಳು ಹಾಕ್ತಾರಲ್ಲ ಮೇಲೆ ಎಂಟ್ರೆನ್ಸ್ ಜಾಗದಿಂದ, ಆ ಜಾಗದಲ್ಲಿ ಅಶ್ವಿನಿ ಅವ್ರು ಬಂದರೆ ಮಾತ್ರ ಪೈಪ್ಗಳು ಹಾಕ್ತಿದ್ರು. ರಾಶಿಕ್ ಅವ್ರು ಬಂದಾಗ ಪೈಪ್ಗಳು ಆಗ್ತಾನೆ ಇದ್ದಿಲ್ಲ. ರಾಶಿಕಾ 24 hours ಲೈವ್ನಲ್ಲಿ ಹೇಳ್ತಾ ಇದ್ರು, ಬಿಗ್ ಬಾಸ್ ನಾನಿದ್ದಾಗ ಪೈಪ್ಗಳೇ ಆಗ್ತಾ ಇಲ್ಲ, ಅಶ್ವಿನಿ ಬಂದವ್ರು ಮಾತ್ರ ಆಗ್ತಾಯಿದ್ದೀರಾ ಅಂತ ಲೈವ್ನಲ್ಲಿ ಕಿಡ್ಸ್ಕೊಂಡು ಹೇಳ್ತಾ ಇದ್ಲು. ಎಲ್ಲರೂ ನೋಡ್ತಾ ಇದ್ರು, ಆ ಥರನೇ ಸೇಮ್ ಅದೇ ಥರ ಆಗ್ತಾಯಿತ್ತು. ಬಿಗ್ ಬಾಸ್ ಅದರಲ್ಲೂ ಮೋಸ ಮಾಡಿದ್ರ. ಇನ್ನು ಧ್ರುವಂತವ್ರನ್ನ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಾರೆ. ಯಾರಿಗೆ ಅಂದರೆ ಯಾವ ಟೀಮ್ ಅಂದರೆ ಗಿಲ್ಲಿ ಮತ್ತು ರಾಶಿಕ್ ಅವ್ರ ಟೀಮ್ಗೆ. ಈ ಕಡೆ ಅಶ್ವಿನಿ ಮತ್ತು ಧನುಷ್ ಟೀಮ್ ಅವ್ರಿಗೆ ಕಾವ್ಯ, ಯಾಕಂದರೆ ನಿಯತ್ತಾಗಿ ಮಾಡ್ತಾಳೆ ಕಾವ್ಯ ಅಂತ. ಅಂತೂ ಇಂತೂ ಬಿಗ್ ಬಾಸ್ ಅಂದ್ಕೊಂಡಂಗೆ ಅಶ್ವಿನಿ ಮತ್ತು ಧನುಷ್ ಅವರು ಈ ಟಾಸ್ಕ್ನ ಗೆದ್ದು ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆದರು. ಆ ಟಾಸ್ಕ್ ಹೆಂಗಿರುತ್ತೆ, ಮೆಂಟಲ್ ಇರುತ್ತಾ, ಫಿಸಿಕಲ್ ಇರುತ್ತಾ? ನಿಮ್ಗೆಲ್ರೂ ಗೊತ್ತಿದ್ದಂಗೆ ಅಶ್ವಿನಿ ಅವ್ರಿಗೆ ಫಿಸಿಕಲ್ ಟಾಸ್ಕ್ ಆಡೋಕ್ಕಾಗಲ್ಲ, ಧನುಷ್ ಅವ್ರಿಗೆ ಆಡೋಕ್ಕಾಗುತ್ತೆ. ಮೆಂಟಲ್ ಟಾಸ್ಕ್ ಕೊಟ್ಟರೆ ಅಶ್ವಿನಿ ಅವ್ರಿಗೆ ಅಡ್ವಾಂಟೇಜು, ತಲೆ ಉಪಯೋಗಿಸ್ಬಿಡ್ತಾರೆ. ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಅಕಸ್ಮಾತ್ ಏನಾದ್ರು ಬಿಗ್ ಬಾಸ್ ಮೋಸ ಮಾಡಿದರೆ ಅಶ್ವಿನಿ ಅವ್ರಿಗೆ ಗೆಲ್ತಾರೆ, ಇಲ್ಲಾಂದರೆ ಡೈರೆಕ್ಟು ಧನುಷ್ ಅವ್ರಿಗೆ ಗೆಲ್ತಾರೆ ಈ ವಾರದ ಕೊನೆ ಕ್ಯಾಪ್ಟನ್ಸಿ ಅಂತ ಹೇಳಿದ್ದೆ. ಅದೇ ಥರನೇ ಆಯಿತು. ಟಾಸ್ಕ್ ಹೆಂಗೆ ನಡೆಯುತ್ತೆ, ಯಾರ ಟಾಸ್ಕ್ನ ಹೆಂಗೆ ಆಡಿದ್ರು, ಅದರಲ್ಲಿ ಎಷ್ಟು ಮೋಸ ಮಾಡಿದ್ದಾರೆ ಬಿಗ್ ಬಾಸು ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ. ಈ ಯಾರ್ಯಾರು ಅಶ್ವಿನಿ ಮತ್ತು ಧನುಷ್ ಅವ್ರಿಗೆ ಯಾರ್ಯಾರು ಬಂದು ಸಪೋರ್ಟ್ ಮಾಡಿದ್ರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಈ ಟಾಸ್ಕ್ನ ಗೆದ್ದು ಫೈನಲ್ ವೀಕಿಗೆ ಕಾಲಿಕ್ಕಿರೋರು ಯಾರಂದರೆ ಅದು ಧನುಷ್ ಅವರು. ಹೌದು, ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಫಿನಾಲೆ ವೀಕಿಗೆ ಎಂಟ್ರಿ ಕೊಟ್ಟಿದ್ದಾರೆ.